ಎಲ್ಲ ನಮ್ಮ ಮುಖಂಡಗಳು ಡಿಸಿ ಮತ್ತೆ SP ಸಾಹೇಬರನ್ನ ಮೀಟ್ ಮಾಡಿದೀವಿ. ಉದ್ದೇಶ ಏನು ಅಂದ್ರೆ ಮಾಲೂರು ತಾಲೂಕಲ್ಲಿ ಏನು ಅಕ್ರಮ ದಾಖಲೆಗಳು, ಅಕ್ರಮವಾಗಿ ಸರ್ಕಾರಿ ಜಮೀನುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಪ್ರಚಾರಕ್ಕೆ ಏನು ಕೆಲವರು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಈ ರೀತಿಯಲ್ಲಿ ಅಕ್ರಮ ದಾಖಲೆ ಸೃಷ್ಟಿ ಮಾಡೋರು ಇರ್ಬೋದು, ಅಕ್ರಮವಾಗಿ ಯಾರಾದರೂ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನುಗಳನ್ನ ಮಾಡ್ಕೊಂಡಿದ್ರೆ ಅವ್ರ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳು ಮತ್ತೆ SP ಅವ್ರನ್ನ ಒಂದು ಟೈಮನ್ನು ತಗೊಂಡು ಮನವಿಯನ್ನ ಕೊಟ್ಟಿದ್ದೇನೆ. ಒಬ್ಬ ಶಾಸಕನಾಗಿ, ಮಾಲೂರು ತಾಲೂಕಿನ ಶಾಸಕನಾಗಿ ಇವತ್ತು ನಮ್ಮ ಸರ್ಕಾರ, ನಾನು, ನಮ್ಮ ಸರ್ಕಾರದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ, ನಾನು ಕೂಡ ಶಾಸಕ ಸ್ಥಳೀಕ, ನನಗೂ ಕೆಟ್ಟ ಹೆಸರು ಬರೆದಿರೋ ರೀತಿಯಲ್ಲಿ ಯಾರೇ ಆಗಿರ್ಬೋದು ಈ ದಂಧೆಯಲ್ಲಿದ್ದರೆ ನನ್ನ ಕಡೆಯವರಾಗಲಿ ಬೇರೆಯವ್ರ ಕಡೆಯವರಾಗಲಿ ಯಾರೇ ಆಗಲಿ ಮುಲಾಜಿಲ್ಲದೆ ಒಂದು ತನಿಖೆಯನ್ನ ಮಾಡಿ ಮಾಲೂರು ತಾಲೂಕಲ್ಲಿ ಅಕ್ರಮ ದಾಖಲೆ ಸೃಷ್ಟಿ ಮಾಡೋ ತಂಡ ಏನಿದೆ, ಅಕ್ರಮ ಯಾರು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನ ವಹಿಸಬೇಕು ಅಂತೇಳಿ ನಾನು ಲೆಟರ್ ಕೂಡ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ. ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಅಕ್ರಮವಾಗಿ ಭೂ ಮಂಜೂರಾತಿ ಆಗಿರುವುದನ್ನು ರದ್ದುಪಡಿಸಿ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡುವಂತೆ ಕೋರಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾನೆ. ಅದೇ ರೀತಿ ಇಂಥವ್ರು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ SP ಅವ್ರಿಗೂ ಕೊಟ್ಟಿದ್ದಾನೆ. ಸರ್, ಈಗ ಪರ್ಟಿಕ್ಯುಲರ್ ಇಂಥದೇ ಕೇಸ್ ಅಂತ ಕೊಟ್ಟಿದ್ದಾರೆ. ನಾನು ಇಂಥವ್ದಂತ ಕೊಟ್ಟಿಲ್ಲ, ಯಾರೇ ಆಗಿರ್ಬೋದು. ನಾನು ಇಂಥವ್ದು ಅಂತ ಕೊಟ್ಟಿಲ್ಲ. ನಾನೇನು ಜಡ್ಜ್ ಅಲ್ಲ, ನಾನು ಮಾತಾಡ್ತೀನಿ. ನಾನು ಜಡ್ಜ್ ಅಲ್ಲ, ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ, ಇಲ್ಲ ಜಿಲ್ಲಾಧಿಕಾರಿ ಅಲ್ಲ, ಇಲ್ಲ AC ಅಲ್ಲ, ತಹಸೀಲ್ದಾರ್ ಅಲ್ಲ. ಡಿಕ್ಲೇರ್ ಮಾಡೋದಕ್ಕೆ ನಾನು ಯಾವುದೇ ಅಕ್ರಮ ಆಗಿದರೆ ತನಿಖೆ ಮಾಡಿ, ನನ್ನ ರಿಕ್ವೆಸ್ಟ್ ತನಿಖೆ ಮಾಡಿ, ಯಾರೇ ಆಗಿರ್ಲಿ, ಎಂತ ದೊಡ್ಡ ಮನುಷ್ಯನೇ ಆಗಿರ್ಲಿ, ಬಲಿಷ್ಠಗನೇ ಆಗಿರ್ಲಿ, ಅವ್ರ ಮೇಲೆ ಮುಲಾಜಿಲೆ ಕ್ರಮ ವಹಿಸ್ಬೇಕಾಗ್ತದೆ. ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡೋ ತಂಡ ಯಾರಿದ್ದಾರೆ ಅವ್ರನ್ನ ಹಿಡಿಬೇಕು. ಅಕ್ರಮ ಯಾರು ಮಾಡ್ಕೊಂಡಿದ್ದಾರೆ ಅವ್ರನ್ನ ತರಬೇಕು, ಗೀಸೆ ತರಬೇಕು. ನೋಡೋಣ ನನ್ನ ಕಡೆಯವರು ಇದ್ದಾರಾ ಇಲ್ಲ ಬೇರೆಯವ್ರ ಕಡೆ ಇದ್ದಾರಾ, ಈ ತರ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ತನಿಖೆ ಮುಖಾಂತರ ತಿಳ್ಕೊಬೇಕಾಗ್ತದೆ. ವಿನ ನಾನು ಅಕ್ರಮ ಆಗಿದೆ ಅಂತ ಡಿಕ್ಲೇರ್ ಮಾಡಕ್ಕೆ ನಾನು ಮ್ಯಾಜಿಸ್ಟ್ರೇಟ್ ಅಲ್ಲ. ನನಗೆ ಬಂದಿರೋದು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡೋಂಥವ್ರಿದ್ದಾರೆ ಅಂತೆ. ಮತ್ತೆ ಅಕ್ರಮ ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಜಮೀನುಗಳನ್ನ ಲಪ್ಟಾಯಿಸಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಂತೆ. ಇದಕ್ಕಾಗಿ ಈ ಅಂತೆ ಅನ್ನೋದಕ್ಕೆ ತೆರೆ ಎಳಿಬೇಕಾದ್ರೆ ಈ ವಿರೋಧ ಪಕ್ಷದವರು ಪ್ರಚಾರ ತಗೊಂಡೋದಕ್ಕೆ ದಿನ ಮಾಡ್ತಾ ಇರೋದು ನೋಡಿದಾಗ ಮುಲಾಜಿಲ್ದರ ನನ್ನ ಸರ್ಕಾರ, ನಾನು ಒಬ್ಬ ಶಾಸಕನಾಗಿ ನಾನು ಕೂಡ ಇಂಥವ್ದು ಯಾವ್ದಾದ್ರು ಇದ್ದರೆ ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಹೇಳಿದ್ದೀನಿ. ನಾನು 2ನೇ ಅವಧಿ ಶಾಸಕನಾದ ಮೇಲೆ 106 ಎಕರೆಯನ್ನ ಜಾಗವನ್ನ ಸರ್ಕಾರಿ ಜಾಗಗಳನ್ನು ಉಳಿಸಿದ್ದೇನೆ. ಇವತ್ತು ನೀವು ನೋಡ್ಬೋದು ಮಾಲೂರಲ್ಲಿ ಯಾವ MLA ಕೂಡ ಕೈ ಹಾಕಿರ್ಲಿಲ್ಲ. ಸುಮಾರು 150 ಕೋಟಿ ರೂಪಾಯಿ ಆಸ್ತಿನ ನನ್ನ ಕಾಲದಲ್ಲಿ ಅದು ಸರ್ಕಾರಿ ಆಸ್ತಿ ಅಂತ ಗುರುತಿಸಿ ಈಗಾಗಲೇ ಬಂದೋಬಸ್ತ್ ಮಾಡಿದ್ದಾನೆ. ಮತ್ತೆ ಬೇರೆ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳನ್ನ ಈ ರೀತಿ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಕೊಟ್ಟು ಹೋಗಿದ್ರು ಅದನ್ನೆಲ್ಲ ಉಳಿಸುವಂತ ಕೆಲಸ ಮಾಡಿದ್ದಾನೆ. ನಗರ ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಪುರಸಭೆ ಆಸ್ತಿಗಳನ್ನ ಖಾತೆ ಮಾಡಿಕೊಂಡು ನನ್ನ ಕಾಲದಲ್ಲ ಇದು, ಅದು ಕೂಡ ಪಟ್ಟಿ ಬರ್ತದೆ. ಅಕ್ರಮ ಖಾತೆಗಳು ಮಾಡ್ಕೊಂಡಿರೋನು ಇವತ್ತು ಖಾತೆಯನ್ನು ವಜಾ ಮಾಡಿ ಮತ್ತೆ ಪುರಸಭೆ ಆಸ್ತಿ ಪುರಸಭೆಗೆ ಆಗ್ಬೇಕು ಅಂತ ಹೇಳಿದ್ದಾನೆ. ಇವತ್ತು ನಗರಸಭೆ ಆಗಿದೆ, ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಸರ್ವೆ ನಂಬರ್ಗಳನ್ನ ಪುರಸಭೆ ಏನಿತ್ತು ಆ ಪುರಸಭೆಯಲ್ಲಿ ಖಾತೆಗಳು ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಕೂಡ ವಜಾ ಮಾಡಿ ಸುಮಾರು ಎಕರೆಗಳು ಸರ್ಕಾರಿ ಜಮೀನುಗಳನ್ನು ಕೂಡ ಮತ್ತೆ ನಗರಸಭೆ ವ್ಯಾಪ್ತಿಗೆ ತಗೊಬೇಕು, ಮತ್ತೆ ರೆವಿನ್ಯೂ ಇಲಾಖೆಗೆ ತಗೊಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾನೆ. ಇವೆಲ್ಲ ಕೂಡ ನಾವು ಸರ್ಕಾರಿ ಆಸ್ತಿಗಳು ಉಳಿಸೋದಕ್ಕಾಗಿ ಅಷ್ಟೇ. ಇವತ್ತು ನೀವು ನೋಡಬಹುದು, ನೀವು ಮಾಲೂರಿಂದ ಟೇಕಲ್ ರಸ್ತೆಯಲ್ಲಿ ಸುಮಾರು 25 ಎಕರೆ ಜಾಗವನ್ನ ಗುರುಸಿ
ಅದರಲ್ಲಿ ಇವತ್ತು 10 ಎಕರೆ ಜಾಗದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಸುಮಾರು 45 ಕೋಟಿ ಸರ್ಕಾರಿ ಹಾಸ್ಪಿಟಲ್ ಪ್ರಾರಂಭ ಮಾಡಿಸ್ತಾ ಇದ್ದಾನೆ. ಇನ್ನು ಉಳಿದಿರೋ ಜಾಗದಲ್ಲಿ ಸಾಮರ್ಥ್ಯ ಸೌಧವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಪ್ರಪೋಸಲ್ಸ್ ಕೊಟ್ಟಿದ್ದಾನೆ. ಯಾರು ಗುಡಿಸಿದ್ರು? ಸುಮಾರು ಜನ ಆ ಜಾಗದಲ್ಲಿದ್ರು. ಅದ್ರಲ್ಲಿ ನಮ್ಮ ಸಂಬಂಧಿಕರುಗಳು ಕೂಡ ಇದ್ರು. ಗುಡ್ನಳ್ಳಿಯವರು ಯಾರೇ ಆಗಿರ್ಬೋದು, ಪೊಸಿಷನ್ ಸಂಬಂಧಿಕರಾಗ್ಲಿ ಇನ್ನೊಬ್ಬರಾಗ್ಲಿ ಎಲ್ಲರನ್ನು ಖಾಲಿ ಮಾಡಿಸಿ ಇವತ್ತು ಸರ್ಕಾರದ ಅನುಕೂಲಕ್ಕಾಗಿ ಬಳಸ್ಕೊಂಡಿದ್ದಾನೆ. ನಾನು ಇಂಥವ್ರಿಗೆ ಯಾರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಮಾಡಿದ್ದಾರೆ, ಆರೋಪ ಮಾಡಿದ್ದಾರೆ. ಕೆಲವು RTI ಕಾರ್ಯಕರ್ತರು ಅಂತೇಳಿ ಮಾಡಿದ್ದಾರೆ, ಕೆಲವು ಸಂಘ ಸಂಸ್ಥೆಗಳೇ ಮಾಡಿದ್ದಾರೆ. ನಾನು ಕೂಡ ಮಾಡಿದ್ದೇನೆ. ನಾನು ಕೂಡ ಇವತ್ತು ನಾನು ಅವಾಗಲೇ ಹೇಳ್ದಂಗೆ ರೈಲ್ವೆ ಬ್ರಿಡ್ಜ್ ಕೆಳಗಡೆ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಕರೆ ಜಮೀನುಗಳಲ್ಲಿ ಅದು ಖಾಲಿ ಮಾಡಿಸಿದ್ ನಾನು. ಇನ್ನೂ ಏನಿದೆ ನಾನು ಅವಾಗಲೇ ಹೇಳ್ದಂಗೆ ಇವಾಗ ಗುಡ್ನಳ್ಳಿ ರಸ್ತೆ, ಟೇಕಲ್ ರಸ್ತೆಯಲ್ಲಿ ಈ ರೀತಿ ನಾನು ಕೂಡ ಹೇಳಿದ್ದೇನೆ. ನಾನು ಹೇಳಿದಿರ್ಬೋದು, ಯಾರೇ ಹೇಳಿದಿರ್ಬೋದು, ತನಿಖೆ ಮಾಡಬೇಕು. ಇಂಥದ್ದು ಯಾವ್ದಾದ್ರು ಸರ್ಕಾರಕ್ಕೆ ಉಳಿಸ್ಕೊಬೇಕು. ಇಂಥದ್ರ ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತೇಳಿ ಜಿಲ್ಲಾಧಿಕಾರಿ ಮಾಡಿದಾರ. ಕರೆಕ್ಟ್ ಆಗಿ ಹೇಳ್ಬೇಕು ನೀವು. ಮತ್ತೆ ಇನ್ನೊಂದು ವಿಡಿಯೋ ಬಂದಿದೆ. ಆಗಿದ್ದರೆ ಯಾರೇ ಆಗಿಲ್ಲ, ತಹಸೀಲ್ದಾರಲ್ಲ, ಅವ್ರ ಕೇಸ್ ವರ್ಕರ್ ಆಗಿಲ್ಲ, ಒಂದ್ ಕಡೆ ಒಂದು ವಿಡಿಯೋ ನೋಡಿದೆ ನಾನು. ತಾವು ಕೂಡ ಅಬ್ಸರ್ವ್ ಮಾಡಿರ್ತೀನಿ ಅಂತ ಹೇಳಿ ಅನ್ಕೋತೀನಿ ನಾನು. ಹೇಳ್ಕೊಟ್ಟು ಹೇಳ್ತಾ ಇದ್ದಿದ್ದು ನಾವು ಕೇಳಿದ್ವಿ ಫಸ್ಟ್ ವಿಡಿಯೋ. ಅದೇ ನನಗೆ ಗೊತ್ತಿಲ್ಲಪ್ಪ, ನನ್ನ ಯಾಕೆ ಕೇಳ್ತೀನಿ? ನೀವು ಅಬ್ಸರ್ವ್ ಮಾಡ್ರಿ, ಮಾತಾಡ್ತಾ ಇರೋದು ಹಿಂಗ್ ಹೇಳು ನಿಮಗೆ ನೋಡಿರಲ್ವಾ? ಮತ್ತೆ ಸೆಕೆಂಡ್ ವಿಡಿಯೋ ಯಾರು ಹೇಳ್ಕೊಟ್ಟು ಮಾಡಿಸಿದ್ರು? ಇಲ್ಲ, ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾರೆ. ತಹಸೀಲ್ದಾರ್ ಆಗಿರ್ಬೋದು, ಅವನಿಗೆ ಕೇಸ್ ವರ್ಕರ್ ಆಗಿರ್ಬೋದು, ಇಲ್ಲ ಮಧ್ಯವರ್ತಿಗಳಾಗಿರ್ಬೋದು, ಯಾವನೇ ಆಗಿರ್ಬೋದು, ಸೀರಿಯಸ್ ಆಗಿ ಕ್ರಮ ವಹಿಸೋದಕ್ಕೆ ನಮ್ಮ ಸರ್ಕಾರ, ನಾನು ಕೂಡ ಇದ್ದೇವೆ. ಸಾವಿರಾರು ಕೋಟಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿರೋಧ ಪಕ್ಷದವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದನ್ನ ಮಾತಾಡಕ್ ಆಗ್ತಾ ಇಲ್ಲ. ಇವತ್ತು ಅವ್ರಿಗೆ ಏನಾದ್ರು ಒಂದು ಬೇಕು ಅಂದ್ರೆ ಇಂಥ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹುಡ್ಕೊಂಡು ಹೋಗ್ತಾ ನಾನು ಅದೇ ಲೈನಲ್ಲಿ ಬರ್ತೀನಿ. ಡೆವಲಪ್ಮೆಂಟ್ಸ್ ಮಾತಾಡೋದು, ಡೆವಲಪ್ಮೆಂಟ್ಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ಒಪ್ಕೊಂಡಿದ್ದೀರಿ. ಒಬ್ಬ ಮಾಜಿ ಶಾಸಕರು ಕೂಡ ಹೇಳಿದ್ದಾರೆ. ನಾನು ಖುಷಿ ಪಡ್ತೀನಿ, ಸ್ವಾಗತ ಮಾಡ್ತೀನಿ. ಮಾಲೂರು ತಾಲೂಕಲ್ಲಿ ಡೆವಲಪ್ಮೆಂಟ್ಸ್ ನನ್ನ ಕಾಲದಲ್ಲಿ ಮಾಡಕ್ಕಾಗಿಲ್ಲ, ಈಗ ಒಳ್ಳೆ ಡೆವಲಪ್ಮೆಂಟ್ಸ್ ಆಗಿದೆ ಅಂತೇಳಿ ಕೂಡ ಒಂದ್ ಕಡೆ ಹೇಳಿದ್ರೆ ನೀವು ಕೂಡ ನೋಡಿರ್ತೀನಿ ಅನ್ಕೋತೀನಿ. ನಾನು ಸ್ವಾಗತ ಬಯಸ್ತೀನಪ್ಪ. ನಾವು ಡೆವಲಪ್ಮೆಂಟ್ಸ್ ಮಾಲೂರು ತಾಲೂಕಲ್ಲಿ ಇತಿಹಾಸದಲ್ಲಿ ಯಾವ